ಮಾಡ್ಬಿಟ್ಟೆ. ಸೂರ್ಯ ನೆತ್ತಿಗೆ ಬರೋದ್ರೊಳಗಡೆ ನಾವಲ್ಲಿ ಹೋಗಿ ತಲುಪಬೇಕು. 2 ನಿಮಿಷ ತಡವಾದ್ರೂ ಉದಯರಂಗ ಬಸ್ಸು ಹೊರಟೋಗ್ಬಿಡುತ್ತೆ. ಬನ್ನಿ ಬನ್ನಿ. ಯಾಕ್ರೋ ಅಲ್ಲೇ ನಿಂತ್ಬಿಟ್ರಿ? ದೇವಕಿ, ನಾವು ಬರೋದು ತಡ ಆಗ್ಬೋದು. ಬಾಗಿಲುಗಳೆಲ್ಲ ಸರಿಯಾಗಿ ಹಾಕೊಂಡು ಹೋಗ್ಬೇಕು. ಬನ್ನಿ ಬನ್ನಿ, ಬೇಗ ಬನ್ನಿ. ಅಮ್ಮ, ನೀನು ಅಲ್ಲಿಗೆ ಪೂಜೆಗೆ ಬರೋದು ಬೇಡ. ಯಾಕ ಪೂರ್ಣ, ನಾನು ಯಾಕೆ ಬರಬಾರ್ದು? ಅಮ್ಮ, ನೀವು ಅಲ್ಲಿಗೆ ಹೋಗಿ ಮಾಡ್ರೋ ಅವಾಂತರಗಳು ಸಾಕು. ಈ ಪೂಜೆನಾದ್ರೂ ನಿರಾಳವಾಗಿ ನಿರಾತಂಕವಾಗಿ ನಡೀಲಿ. ನೀವು ಅಲ್ಲಿಗೆ ಬರೋದು ಬೇಡ ಅಷ್ಟೇ. ಇಲ್ಲ, ನನ್ನ ಮೊಮ್ಮಗಳು ಪೂಜೆ ಕೂರೋದನ್ನ ನಾನು ನೋಡ್ಬೇಕು. ಅತ್ತೆ, ಏನಂದ್ರಿ? ಅಂದ್ರೆ ರಾಧಿಕಾ ಪೂಜೆ ಕೂರೋದನ್ನ ನಾನ್ ನೋಡ್ಬಾರ್ದ ಅಂತ, ಅದಕ್ಕೆ ನಾನು ಹೊರಟಿರೋದು. ಬನ್ನಿ ಬನ್ನಿ. ಬೇಡ, ಆ ನಂಬಿಕೆನ ನೀವು ಉಳಿಸ್ಕೊಂಡೇ ಇಲ್ಲ. ಜೊತೆಗೆ ನೀವು ಅಲ್ಲಿಗೆ ಬನ್ನಿ ಅಂತ ಯಾರು ಆಹ್ವಾನ ಕೊಟ್ಟು ನಿಮ್ಮನ್ನು ಕರೆದೂ ಇಲ್ಲ. ನೀವು ಬರೋದು ಬೇಡ, ಬನ್ನಿ. ರಾಧಿಕಾ ಮನೆ ಪೂಜೆಗೆ ನನ್ನನ್ನು ಯಾಕೋ ಯಾರು ಕರಿಬೇಕು? ನಾನು ಬರ್ತಿದ್ದೀನಿ ಅಷ್ಟೇ. ದೇವಕಿ, ನೀನಾದ್ರೂ ಹೇಳಿ, ಅದು ಏನು? ಅತ್ತೆ, ನನಗೆ ಯಾಕೋ ನೀವು ಬರೋದು ಬೇಡ ಅಂತಾನೆ ಅನ್ನಿಸ್ತಾ ಇದೆ. ಏನು ಮಾತಾಡ್ಕೊಂಡು ಕಾಲ ಕಳೀತಾ ಇದೆ ದೇವಕಿ? ನಡಿ, ಹೊತ್ತಾಗತ್ತೆ. ಅತ್ತೆ, ನಾವಿಬ್ರು ಬೇಗ ಹೋಗಿ ಬಂದ್ಬಿಡ್ತೀವಿ. ನೀವು ಮನೆ ನೋಡ್ಕೊಂಡಿರಿ. ಜೋಪಾನ. ರಾಧಿಕಾ, ನಿಂಗೊಂದು ವಿಷಯ ಗೊತ್ತಾ? ಏನು? ನಾನಿವತ್ತು ಇನ್ನೊಂದು ಮದುವೆ ಆಗ್ತಾ ಇದ್ದೀನಿ. ಹೌದು, ಇವತ್ತು ನಿನ್ ಜೊತೆ ಅಗ್ನಿ ಸುತ್ತ 7 ಸುತ್ತ ಹಾಕ್ತಾ ಇದ್ದೀನಿ. ಸ್ವಲ್ಪ ಸರಿಯಾಗಿ ಅರ್ಥ ಆಗೋ ಹಾಗೆ ಹೇಳ್ರಿ. ಇವತ್ತು ಹೋಮದಲ್ಲಿ ಅಗ್ನಿ ಸುತ್ತಲೂ 7 ಸುತ್ತ ಹಾಕ್ತಾ ಇದೀವಲ್ಲ, ಅದನ್ನ ನೆನ್ಸ್ಕೊಂಡ್ರೆ ನಾವಿವ್ರು ಮತ್ತೆ ಮದ್ವೆ ಆಗ್ತಿದೀವೇನೋ ಅಂತ ಅನ್ಸ್ತಾ ಇದೆ. ರಾಧಿಕಾ, ನಾವು ಇನ್ನೊಂದ್ಸಾರಿ ಹನಿಮೂನ್ ಹೋಗೋಣವಾ? ರಾಯರು ಇನ್ನು ಹನಿಮೂನ್ ಗುಂಗಿಂದ ಆಚೆ ಬಂದಿಲ್ಲ ಅನ್ಸುತ್ತೆ. ಅದು ಲಾಸ್ಟ್ ಟೈಮ್ ಹನಿಮೂನ್ ಹೋದಾಗ. ರಾಧಿಕಾ, ನೀವಿಬ್ರು ಇನ್ನೂ ರೆಡಿ ಆಗಿಲ್ವಾ? ಕೆಳಗಡೆ ಎಲ್ಲರೂ ಹೊರಡಕ್ ಕಾಯ್ತಾ ಇದಾರೆ. ಬೇಗ ರೆಡಿ ಆಗ್ಬಿಟ್ಟು ಬನ್ನಿ. ವಿಶು, ನೀನ್ ಲೇಟ್ ಆಗುತ್ತೆ, ಬೇಗ ಬಾ. ಸರಿಮ್ಮ. ರಾಧಿಕಾ, ರೀ, ಅತ್ತೆ ಹೇಳಿದ್ ಕೇಳಿಸ್ಲಿಲ್ವಾ? ಬೇಗ ರೆಡಿಯಾಗಿ. ಯಾರು? ಅಜ್ಜಿ, ನಾನ್ ವಿಶಾಖ. ಹೇಳೆ ವಿಶಾಖ. ಎಲ್ಲಿದ್ದೀರಾ ಅಜ್ಜಿ ನೀವು? ಅಯ್ಯೋ, ಮನೆಯಲ್ಲೇ ಇದ್ದೀನಿ ಕಣೆ. ಅಜ್ಜಿ, ಇವತ್ತು ಪೂಜೆ ಇದೆ, ಗೊತ್ತು ತಾನೆ? ಗೊತ್ತು ಕಣೆ. ಮತ್ತೆ ಇನ್ನು ಅಲ್ಲೇ ಏನ್ ಮಾಡ್ತಿದ್ದೀರಾ? ರುದ್ರಾಕ್ಷಿ ಇಟ್ಕೊಂಡು ಕೂತಿದ್ದೀರಾ ಹೇಗೆ? ಬೇಗ ಹೊರಡಿ ಅಜ್ಜಿ. ವಿಶಾಖ, ಪೂಜೆಗೆ ನಿಮ್ಮ ಅಪ್ಪ ಅಮ್ಮನೆ ಬರ್ತಿದ್ದಾರೆ ಕಣೆ. ಬರ್ಲಿ ಬಿಡಿ ಅಜ್ಜಿ, ನೀವು ಅವ್ರ ಜೊತೆ ಹೊರಡಿ. ಅವ್ರು ಕೂಡ ನಾನು ವಿಶು ಪಕ್ಕದಲ್ಲಿ ಕೂತ್ಕೊಳ್ಳೋದನ್ನ ನೋಡ್ಲಿ. ಅಯ್ಯೋ ಕರ್ಮ ಕಣೆ, ಕರ್ಮ.
ನಾನು ಬರೋದು ಬೇಡವಂತೆ. ನಾನು ಬಂದ್ರೆ ಏನಾದ್ರೂ ಅನಾಹುತ ಆಗುತ್ತೆ ಅಂತ ನೀವು ಮನೇಲಿರಿ ಅಂತ ಹೇಳಿ ಅವರಿಬ್ರು ನನ್ನನ್ನು ಬಿಟ್ಬಿಟ್ಟು ಹೊರಟೋದ್ರು. ಹೀಗೇನು ಮಾಡೋದು? ನಾನಿಲ್ಲಿ ಒಂಟಿ ನಾಯಿ ತರ ಮನೇನ ಕಾಯ್ತಾ ಇದ್ದೀನಿ. ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ, ನನ್ನ ಮೊಮ್ಮಗಳು ವಿಷು ಪಕ್ಕ ಕೂತ್ಕೊಂಡು ಪೂಜೆ ಮಾಡೋದನ್ನ ನಾನು ಕಣ್ ತುಂಬ ನೋಡ್ಬೇಕು ಅಂತ. ನನ್ನ ಆಸೆ ಎಲ್ಲ ನಿರಾಸೆ ಆಗೋಯ್ತು. ಅಯ್ಯೋ ಅಜ್ಜಿ, ಈಗೇನ್ ಕಾಲ ಮೀರೋಯ್ತಾ? ನೋಡಿ, ನೀವೇನು ಯೋಚನೆ ಮಾಡಬೇಡಿ, ಈಗಲೇ ಅಲ್ಲಿಂದ ಹೊರಡಿ. ನಾನು ಒಬ್ಳೇನಾ? ಅಜ್ಜಿ, ನಿಮ್ಮ ಮೊಮ್ಮಗಳು ಅಷ್ಟು ಜನರ ಮುಂದೆ ಧರ್ಮಾಧಿಕಾರಿ ಪಕ್ಕದಲ್ಲಿ ಕೂತ್ಕೊಂಡು ಪೂಜೆ ಮಾಡೋದನ್ನ ನೋಡ್ಬೇಕು ಅನ್ನೋ ಆಸೆ ಇಲ್ವಾ ನಿಮಗೆ? ವಿಷು ಮನೆಯವ್ರ ಮುಂದೆ ನಾನು ಮಹಾ ಮಂಗಳಾರತಿ ಮಾಡೋದನ್ನ ಕಣ್ ತುಂಬಾ ನೋಡ್ಬೇಕು ಅನ್ನೋ ಆಸೆ ಇಲ್ವಾ ಅಜ್ಜಿ ನಿಮ್ಗೆ? ನೋಡಿ ಅಜ್ಜಿ, ನೀವು ಬಂದೇ ಬರ್ತೀರಾ. ಈ ವಿಶಾಖ ಪೂಜೆ ಮಾಡೋದನ್ನ ಕಣ್ ತುಂಬಾ ನೀವು ನೋಡೇ ನೋಡ್ತೀರಾ. ಹೊರಡಿ ಅಜ್ಜಿ, ಬೇಗ ಹೊರಡಿ. ನಾನು ಬರ್ತೀನಿ ಕಣೆ, ಖಂಡಿತ ಬರ್ತೀನಿ. ಒಂದೇ ಬರ್ತೀನಿ, ನೀನು ಚಿಂತೆಯಾಗಿರು. ಇವತ್ತಾದ್ರೂ ನನ್ನ ಮೊಮ್ಮಗಳು ವಿಷು ಪಕ್ಕ ಕೂತ್ಕೊಳ್ಳೋದನ್ನ ನಾನು ಕಣ್ ತುಂಬ ನೋಡ್ತೀನಿ. ಬರ್ತೀನಿ ಬರ್ತೀನಿ ವಿಶಾಖ. ಸರಿ ಅಜ್ಜಿ. ಪೂಜೆ ಸಮಯ ಹತ್ರ ಬಂತು, ಇನ್ನೂ ಯಾಕೆ ಯಾರು ಬಂದಿಲ್ಲ? ಇನ್ನೇನು ಬಂದ್ಬಿಡ್ತಾರೆ. ಈಗಷ್ಟೇ ಫೋನ್ ಮಾಡಿದ್ದೆ, ಮನೆಯಿಂದ ಹೊರಟಿದ್ದಾರೆ. ಪೂಜೆ ಟೈಮಿಗೆ ಕರೆಕ್ಟಾಗಿ ಬಂದ್ಬಿಡ್ತಾರೆ. ನೀವು ಸಿದ್ಧತೆಗಳೆಲ್ಲ ಮಾಡ್ಕೋತಾ ಇರಿ. ನಿಲ್ಸಪ್ಪ, ಸ್ವಲ್ಪ ನಿಲ್ಸಪ್ಪ. ನೋಡಪ್ಪ, ನಾನು ಸ್ವಲ್ಪ ಸಿಟಿ ಹತ್ರ ಹೋಗ್ಬೇಕು, ನನ್ನ ಅಲ್ಲಿ ಬಿಟ್ಬಿಡಪ್ಪ.
ನಾನು ಸಿಟಿವರೆಗೂ ಹೋಗಲ್ಲ, ಇಲ್ಲೇ ನಡುವೆ ಹೋಗ್ತೀನಿ. ಅಯ್ಯೋ ಹಾಗನ್ಬೇಡಪ್ಪ, ನಂಗೆ ತುಂಬಾ ಮುಖ್ಯವಾದ ಕೆಲಸ ಇದೆ. ನಿನ್ ಕೈ ಜೋಡಿಸ್ಬಿಡ್ಕೊಡ್ತೀನಿ, ನನ್ನನ್ನು ಅಲ್ಲಿ ಬಿಟ್ಬಿಡಪ್ಪ, ನಿಂಗೆ ಪುಣ್ಯ ಬರುತ್ತಪ್ಪ. ಅಯ್ಯೋ ಅಜ್ಜಿ, ಕೂತ್ಕೊಳ್ಳಿ. ಆಯ್ತಪ್ಪ, ಸಂತೋಷ. ಸ್ವಲ್ಪ ಸ್ವಲ್ಪ ಬೇಗ ಹೋಗಪ್ಪ. ಮೊರೆ, ಕೆಳಗಡೆ ಹರಿವಾಣದಲ್ಲಿ ವಸ್ತ್ರ ಹಾಗೂ ಪೂಜೆ ಸಾಮಾನು ಇಟ್ಟಿದ್ದೀನಿ. ಸರಿ, ನಾನು ಅದನ್ನ ತಗೊಂಡ್ ಬರ್ತೀನಿ, ನೀನು ಹೊರಡು. ಸರಿ ಮೊರೆ. ವಿಶಾಖ, ನೀನ್ ಯಾಕೆ ನಂತರದ್ದೇ ಸೀರೆ ಉಟ್ಕೊಂಡಿದ್ಯಾ? ಇವತ್ತು ಪೂಜೆ ಅಲ್ವಾ, ಅದಕ್ಕೆ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಇದ್ರಲ್ಲಿ ಅರ್ಥ ಆಗದೆ ಇರೋಂತ ವಿಚಾರ ಏನೂ ಇಲ್ಲ ರಾಧಿಕಾ. ನಿಂತರನೇ ನಾನು ಪೂಜೆಗೆ ರೆಡಿ ಆಗಿದ್ದೀನಿ ಅಷ್ಟೇ. ನೋಡು ವಿಶಾಖ, ಈ ಪೂಜೆ ಈ ಕುಟುಂಬಕ್ಕೆ ತುಂಬಾ ಮುಖ್ಯವಾದದ್ದು. ಇದನ್ನ ಹಾಳು ಮಾಡೋದಕ್ಕೆ ನಾನ್ ಬಿಡಲ್ಲ ವಿಶಾಖ. ಓ ಹೌದಾ? ಹಾಗಾದ್ರೆ ನೋಡೇ ಬಿಡೋಣ. ನೀನಾ ಇಲ್ಲ ನಾನಾ ಅಂತ. ಅಜ್ಜಿ, ಅಂತೂ ಸರಿಯಾದ ಸಮಯಕ್ಕೆ ಬಂದಿಲ್ಲ. ನೀನ್ ಬಂದಿದ್ದು ನನ್ಗಂತೂ ತುಂಬಾ ಖುಷಿ ಆಯ್ತು. ಹೌದಾ ಅಜ್ಜಿ? ನಾನ್ ಬಂದಿದ್ದು ನಿಮ್ಮ ಒಬ್ಬರಿಗೆ ಖುಷಿ ಆದಾಗಿದೆಯಲ್ಲ? ಹಾಗೇನೂ ಇಲ್ಲಪ್ಪ ಶಾಂತನು, ನೀನ್ ಬಂದಿದ್ದು ನಮ್ಮ ಇಡೀ ಕುಟುಂಬಕ್ಕೆ ಸಂತೋಷ ಆಗಿದೆ. ಥ್ಯಾಂಕ್ಸ್ ಅಮ್ಮ. ಸರಿ, ಬನ್ನಿ ಒಳಗಡೆ ಹೋಗೋಣ.
ಇವತ್ತು ಎಲ್ರಿಗೂ ಗೊತ್ತಾಗ್ಲಿ ಈ ಮನೆಯ ಧರ್ಮಾಧಿಕಾರಿಯ ಪಕ್ಕದಲ್ಲಿ ಕೂತ್ಕೊಳ್ಳೋ ಅಸಲಿ ಧರ್ಮಾಧಿಕಾರಿಣಿ ಯಾರು ಅಂತ.